ಈ ರಾಜ್ಯದ ಜನ ಏನೇನು ನೋಡಬೇಕು, ಆಡಳಿತ ಪಕ್ಷದಲ್ಲೂ ನೋಡಬೇಕು, ವಿರೋಧ ಪಕ್ಷದಲ್ಲೂ ನೋಡಬೇಕು ಕಿತ್ತಾಟವನ್ನು. ಅಲ್ಲೂ ಕುರ್ಚಿ ಇಲ್ಲೂ ಕುರ್ಚಿ. ಈಗ ಅಧ್ಯಕ್ಷ ಗಾದಿಯನ್ನು ಉಳಿಸಿಕೊಳ್ಳುವ ವಿಶ್ವಾಸವನ್ನು ವಿಜೇಂದ್ರ ವ್ಯಕ್ತಪಡಿಸಿದ್ದಾರೆ. ನಾನೇ ಪಕ್ಷ ಕಟ್ತೀನಿ, ಪಕ್ಷವನ್ನು ನಾನೇ ಅಧಿಕಾರಕ್ಕೆ ತರ್ತೀನಿ, ಇದರ ಅರ್ಥ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತಾನೆ ಅರ್ಥ ಅಂತ ಕೇಳಿದ್ದಾರೆ. ಶೀಘ್ರವೇ ಎಲ್ಲ ಗೊಂದಲಗಳು ಬೇಗ ಬಗೆಹರಿಯುತ್ತೆ, ಭಿನ್ನಮತ ಶಮನವಾಗುತ್ತೆ ಅನ್ನೋ ವಿಶ್ವಾಸವನ್ನು ಈಗ ವ್ಯಕ್ತಪಡಿಸಿದ್ದಾರೆ. ಬಟ್ ಇದರ ನಡುವೆ ಏನಾಗ್ಬಿಟ್ಟಿದೆ ಅಂದರೆ, ರೆಬಲ್ಸ್ ವಿರುದ್ಧ ಈಗ ವಿಜೇಂದ್ರ ಬೆಂಬಲಿಗರು ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆಯನ್ನು ಲೀಡ್ ಮಾಡ್ಕೊಂಡು ಮುಂದುವರಿಸಿದ್ದಾರೆ. ಯಾಕೆ? ರಮೇಶ್ ಜಾರಕಿಹೊಳಿ ವಿರುದ್ಧ ಹೈಕಮಾಂಡ್ಗೇನೋ ದೂರು ಕೊಡ್ತಾರಂತೆ. ಪಕ್ಷವನ್ನ ಗಟ್ಟಿಗೊಳಿಸ್ತೇನೆ, ಭಾರತೀಯ ಜನತಾ ಪಾರ್ಟಿಯನ್ನ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತರ್ತೇನೆ ಅಂತ ಹೇಳಿ ರಾಜ್ಯದ ಅಧ್ಯಕ್ಷನಾಗಿ ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅದರ ಅರ್ಥ ನಾನು ಅಧ್ಯಕ್ಷನಾಗಿ ಮುಂದುವರಿತೇನೆ, ಪಕ್ಷವನ್ನು ಕೂಡ ಬಲಪಡಿಸ್ತೇನೆ. ಎಲ್ಲರನ್ನು ಕೂಡ ಯಡಿಯೂರಪ್ಪನವರ ಬಗ್ಗೆ, ವಿಜೇಂದ್ರ ಬಗ್ಗೆ ಅನಗತ್ಯವಾಗಿ ಮಾತಾಡಿದ್ರೆ ನಾವು ನಿಮಗೆ ತಕ್ಕ ಉತ್ತರವನ್ನು ಕೊಡ್ತೀವಿ. ನಮಗೂ ಗೊತ್ತಿದೆ ಡೆಲ್ಲಿ ರಾಷ್ಟ್ರೀಯ ನಾಯಕರು ಭೇಟಿ ಮಾಡೋದು. ಅನಗತ್ಯವಾಗಿ ಯಡಿಯೂರಪ್ಪನವರ ಬಗ್ಗೆ ಟೀಕೆ ಮಾಡಬಾರ್ದು ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ, ಹೈಕಮಾಂಡ್ಗೆ ಇವ್ರ ಕಚ್ಚಾಟ ಬಹಿರಂಗವಾಗಿ ಕಾಣಿಸ್ತಾ ಇಲ್ವಾ, ಅಥವಾ ಅವರಿಗೆ ಬಗೆಹರಿಸಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ಮಜಾ ನೋಡ್ಕೊಳ್ತಾ ಇದ್ದಾರೆ. ಕೆಲವರು ಮೂಲಕವಾಗಿ ಆಟ ಆಡ್ತಾ ಇದ್ದಾರೆ. ಕೆಲವ್ರನ್ನ ಕಂಡ್ರೆ ಕೆಲವ್ರಿಗೆ ಆಗಲ್ಲ. ಹಿಂದೆನೂ ಕೂಡ ಅನಂತಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿ ನಡೆದಿತ್ತು. ಯಡಿಯೂರಪ್ಪ ವರ್ಸಸ್ ಅನಂತಕುಮಾರ್ ನಡುವೆ ಸಂಘರ್ಷ ನಡೀಬೇಕಾದ್ರೆ. ಬಟ್ ಆಮೇಲೆ ಏನಾಗಬೇಕು ಅದೆಲ್ಲ ಆಯಿತು. ಈಗಲೂ ಕೂಡ ಸಂಘರ್ಷ ನಡೀತಾ ಇದೆ. ಸಂಘರ್ಷ ಎಲ್ಲಿಗೆ ಹೋಗಿ ಗೊತ್ತಾಗುತ್ತಿಲ್ಲ. ಬಟ್ ರೇಣುಕಾಚಾರ್ಯವ್ರಿಗೆಲ್ಲ ಗೊತ್ತಿದೆ. ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರ ಯಾವುದು? ರಾಜ್ಯದಲ್ಲೂ ಎಲ್ಲ ಗೊತ್ತು, ರಾಷ್ಟ್ರದಲ್ಲೂ ಕೂಡ ಗೊತ್ತು. ಮುಂದುವರಿಸಿ ಸರ್, ನಿಮ್ಮ ನೇತೃತ್ವದಲ್ಲಿ ಏನಾಗುತ್ತೆ ಅಂತ ನೋಡೋಣ. ನಾವು ಕಾಯ್ತಾ ಇದ್ದೀವಿ. ಇನ್ನು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ನಾನು ನಿರ್ದೋಷಿ, ಇದರಲ್ಲಿ ನನ್ನ ಪಾತ್ರ ಇಲ್ಲವೇ ಇಲ್ಲ, 2 ಪ್ರಕರಣದಿಂದ ನನ್ನನ್ನು ಕೈ ಬಿಡಿ ಅಂತ ಕೋರಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಈ ಅರ್ಜಿ ವಿಚಾರಣೆ ವೇಳೆ ಆರೋಪಿ ಪ್ರಜ್ವಲ್ ರೇವಣ್ಣರನ್ನ ಪೊಲೀಸರು ಖುದ್ದಾಗಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ವಾದ ಮಂಡಿಸಿದ ಆರೋಪಿ ಪರ ವಕೀಲರು, ಇದು ರಾಜಕೀಯ ಪ್ರೇರಿತ ಕೇಸ್, ಸಂತ್ರಸ್ತೆ ಕೆಲಸ ಬಿಟ್ಟು ತುಂಬಾ ವರ್ಷ ಆಗಿತ್ತು, ಪೊಲೀಸರ ಮುಂದೆ ನೀಡಿದ ಹೇಳಿಕೆಗೂ ನ್ಯಾಯಾಧೀಶರ ಮುಂದೆ ಕೊಟ್ಟ ಹೇಳಿಕೆಗೂ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಪ್ರತಿಪಾದಿಸಿದ್ರು. ಕಡೆಗೆ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಯಿತು. ಅಂದಹಾಗೆ ನಾಳೆ ಕೋರ್ಟ್ನಲ್ಲಿಯೇ ಪ್ರಕರಣದ ವಿಡಿಯೋ, ಫೋಟೋಸ್ ಮತ್ತು ತಾಂತ್ರಿಕ ಸಾಕ್ಷ್ಯಗಳ ವೀಕ್ಷಣೆ ಮಾಡಲು ಪ್ರಜ್ವಲ್ಗೆ ಅವಕಾಶವನ್ನು ನೀಡಲಾಗುತ್ತೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ವರ್ತನೆ ಹೇಗಿರುತ್ತೆ ಅನ್ನೋದು ಕುತೂಹಲ. ಇನ್ನು ಒಂದು ಕಡೆಗೆ ಪಾಪ ಕುರ್ಚಿ ಕಿತ್ತಾಡ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅದರ ಮಧ್ಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಲ್ಲ, ದುಡ್ಡು ಹೊಂದಿಸ್ಬೇಕಲ್ಲ ಬೇರೆದಕ್ಕೆಲ್ಲ. ಸೊ ಈಗ ಅದನ್ನ ಇನ್ನೊಂದು ಭಾಗ, ಈಗ ಸರ್ಕಾರಕ್ಕೆ ಹೋಗಲ್ಲ, ಇದು BMRCLಗೆ ಹೋಗುತ್ತೆ. ಬಟ್ ಜನಕ್ಕೆ ಏನೇನು ಹೊರೆ ನೋಡ್ಕೊಳ್ಳಿ. ಈಗ ಮೆಟ್ರೋಗೂ ಕೂಡ ಏರಿಕೆ ಮಾಡ್ತಾರಂತೆ. ಇವತ್ತೆಲ್ಲ ಮೀಟಿಂಗ್ ಎಲ್ಲ ಮಾಡಿದ್ದಾರೆ. ನಾಳೆ ಅದರ ಬಗ್ಗೆನೋ ಬಹಿರಂಗ ಪಡಿಸ್ತಾರಂತೆ. ಬಟ್ ಈ ಕಡೆಗೆ ಸಂಸದ PC ಮೋಹನ್ ಅವರು ಅಸಮಾಧಾನ ವ್ಯಕ್ತಪಡಿಸಿರಂತೆ. ಯಾಕಂದರೆ ಅವ್ರ ಮನವಿಯನ್ನು ಕಡೆಗಣಿಸಿಬಿಟ್ಟಿದ್ದಾರಂತೆ. 45% ಪ್ರಯಾಣ ದರ ಹೆಚ್ಚಳ ಮಾಡ್ತಿರೋದಕ್ಕೆ ನಿರಾಸೆ ಆಗಿಬಿಟ್ಟಿದೆ ಅಂತ ಅವರು ಟ್ವೀಟ್ ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಈಗ ರಚನೆಯಾಗಿದ್ದ ಕಮಿಟಿ ಏನಿದೆ 40ರಿಂದ 45% ಏರಿಕೆ ಮಾಡೋಕ್ಕೆ ಶಿಫಾರಸ್ ಮಾಡಿದೆ ಅಂತೆ. ಅಲ್ಲದೆ ರಜೆ ದಿನ ಹಾಗೂ ಪೀಕ್ ಅವರ್ ಅಲ್ಲದ ವೇಳೆ ಪ್ರಯಾಣ ದರ ಇಳಿಕೆ ಮಾಡಬಹುದು ಅಂತ ಶಿಫಾರಸ್ ಮಾಡ್ಕೊಂಡಿದ್ದಾರೆ. ಅವಾಗೇನು ಪ್ರಯೋಜನ? ಆದರೆ BMRCL ಇದನ್ನೇ ಯಥಾವತ್ತಾಗಿ ಜಾರಿ ಮಾಡುತ್ತೋ ಅಥವಾ ಏನಾದರೂ ಬದಲಾವಣೆ ಮಾಡುತ್ತೋ ನೋಡೋಣ ನಾಳೆ ಏನಾಗುತ್ತೆ ಅಂತ. ಬೆಂಗಳೂರಿನಲ್ಲಿ ಅಮೆರಿಕದ ರಾಯಭಾರ ಕಚೇರಿ ಆರಂಭವಾಗಿದೆ. ವಿಠಲ್ ಮಲ್ಯ ರಸ್ತೆಯಲ್ಲಿರುವ JW ಮ್ಯಾರಿಯಟ್ ಹೋಟೆಲ್ನಲ್ಲಿ ಅಮೆರಿಕ ದೂತಾವಾಸ ಕಚೇರಿ ಓಪನ್ ಆಯಿತು. ವಿದೇಶಾಂಗ ಸಚಿವ ಜೈಶಂಕರ್, ಭಾರತದಲ್ಲಿರುವ ಅಮೆರಿಕ ರಾಯಭಾರಿ ಎರಿಕ್ ಗಾರ್ಸೆಟ್, DCM ಸೇರಿ ಹಲವರು ಪಾಲ್ಗೊಂಡರು. ಇನ್ನು ಕಾಂಗ್ರೆಸ್, ಬಿಜೆಪಿ, JDS ಮಧ್ಯೆ ಈ ವಿಷಯವಾಗಿ ಕ್ರೆಡಿಟ್ ವಾರ್ ಶುರುವಾಗಿದೆ. ಅಮೆರಿಕ ರಾಯಭಾರ ಕಚೇರಿ ಆರಂಭಕ್ಕೆ SM ಕೃಷ್ಣ ಇದ್ದಾಗಲೇ ಪ್ರಯತ್ನ ನಡೆದಿತ್ತು ಅಂತ DCM ಹೇಳಿದ್ರು. ಇಲ್ಲ ಮೋದಿಯವರ ಪರಿಶ್ರಮ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಟಾಂಗ್ ಕೊಟ್ಟರು. ನಂದು ಇರಲಿ ಅಂತ ಆರಂಭಕ್ಕೆ ಮುನ್ನೋಡಿ ಹಾಕಿದ್ದೆ ಕುಮಾರಸ್ವಾಮಿ ಅಂತ JDS ಅವರು ಪ್ರತಿಪಾದಿಸಿದರು. Trying this important day from the last almost 25 years. I remember myself as Krishna. When Krishnaji was the chief minister, we went and met Atal Bihari Vajpayee to recommend this has to happen. But it could not happen. After that, when Krishna himself was the external affairs minister, he also tried his best. But today, under the leadership of the Honorable Prime Minister and our Jaishankar, with the coordination with the American state, I think we all are happy. Launch this. ಬೆಂಗಳೂರಿಗೆ ಒಂದು US ಕಾನ್ಸುಲೇಟ್ ಬರಬೇಕು ಅನ್ನುವಂಥ ಒಂದು ಡಿಮ್ಯಾಂಡ್ ಇತ್ತು. ಆ ಡಿಮ್ಯಾಂಡ್ ಇವತ್ತು ನರೇಂದ್ರ ಮೋದಿ ಅವರ ಮತ್ತು ಜೈಶಂಕರ್ ಅವರ ಪ್ರಯತ್ನದಿಂದಾಗಿ ಇವತ್ತು ಅದು ಈಡೇರಿದೆ. ನಾನು ಬೆಂಗಳೂರಿನ ಸಂಸದನಾದ ನಂತರ ಸುಮಾರು 4-5 ಬಾರಿ ಅಮೆರಿಕದ ಹಿಂದಿನ ಅಂಬಾಸಿಡರ್ ಅವರನ್ನ, ಈಗಿನ ಅಂಬಾಸಿಡರ್ ಅವರನ್ನ, ವಿದೇಶಾಂಗ ಸಚಿವರನ್ನ ಹಲವಾರು ಬಾರಿ ಈ ವಿಚಾರಕ್ಕೋಸ್ಕರ ಭೇಟಿ ಮಾಡಿ ಇದನ್ನ ಕಾರ್ಯಗತ ಮಾಡಲೇಬೇಕು ಅನ್ನುವಂಥ ಮನವಿಯನ್ನು ಬೆಂಗಳೂರಿನ ಜನರ ಪರವಾಗಿ ಇಡ್ತಾ ಇದ್ವಿ. JDSನವರು ತಗೊಳ್ಳಿ, ಕಾಂಗ್ರೆಸ್ನವರು ತಗೊಳ್ಳಿ, BJPಯವರು ತಗೊಳ್ಳಿ, ಏನಾಗೋದಿದೆ? ಒಳ್ಳೆ ಕ್ರೆಡಿಟ್ ಆದರೆ ತಗೊಳ್ಳಿ, ಬೇಡ ಅನ್ನೋರು ಯಾರು? ಮಾಡಿ ಕೆಲಸ ಅಷ್ಟೇ, ಮಾಡಿಬಿಟ್ಟು ಕ್ರೆಡಿಟ್ 3 ಜನ ತಗೊಳ್ಳಿ. ಜನ ಆಮೇಲೆ ಡಿಸೈಡ್ ಮಾಡ್ತಾರೆ ಯಾರಿಗೆ ಒತ್ತಬೇಕು ಅಂತೇಳಿ. ಆಮೇಲೆ ಡಿಸೈಡ್ ಮಾಡೋಣ ಅಂತ.
ಈಗ ಫಸ್ಟು ಕ್ರೆಡಿಟ್ ತಗೊಳ್ಬೇಕಾ ತಗೊಳ್ಳಿ. ಚಿಕ್ಕಮಗಳೂರಿನಲ್ಲಿ ಇರುವಂಥ ವಿವಾದ ಏನಿದೆಯಲ್ಲ, ಇನಾಮ್ ದತ್ತಾತ್ರೇಯ ಪೀಠ ಬಾಬಾ ಬುಡನ್ಗಿರಿ ವಿವಾದ ಬಗೆಹರಿಸೋಕೆ ಸರ್ಕಾರ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದೆ. 2 ತಿಂಗಳಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಇವತ್ತು ಮಹತ್ವದ ಸಭೆಯನ್ನೆಲ್ಲ ಮಾಡಿದ್ದಾರೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ಗೆ ಅಂತಿಮ ನಿರ್ಧಾರ ತಿಳಿಸ್ತೀವಿ ಅಂತ ಕೂಡ ಚರ್ಚೆ ಮಾಡಿಕೊಂಡಿದ್ದಾರೆ. ಮಾರ್ಚ್ 24ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ವಿಚಾರಣೆಗೆ ಬರುತ್ತೆ. ನಮ್ಮ ಅಭಿಪ್ರಾಯ ತಿಳಿಸ್ತೀವಿ, ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೋ ನೋಡಬೇಕು ಅಂತ ಹೇಳಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜಾಮೀನು ಪಡೆದಿರೋ ನಟ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಂಕಷ್ಟ ಎದುರಾಗೋ ಸಾಧ್ಯತೆ. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳ ಜಾಮೀನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸಿದ್ದು, ಅರ್ಜಿ ವಿಚಾರಣೆಗೆ ದಿನಾಂಕ ನಿಗದಿಯಾಗಿದೆ. ಜನವರಿ 24ರಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ. ದರ್ಶನ್, ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಸೇರಿದಂತೆ ಒಟ್ಟು 7 ಆರೋಪಿಗಳಿಗೆ ಈಗ ಟೆನ್ಷನ್. ಡಿಸೆಂಬರ್ನಲ್ಲಿ ಆರೋಪಿಗಳಿಗೆ ಜಾಮೀನು ಸಿಕ್ಕಿತ್ತು. ಆದರೆ ಪೊಲೀಸರು ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಈಗ ಪದೇ ಪದೇ ಸೋಲ್ತಾ ಇದೆಯಲ್ಲ ಭಾರತದ ಕ್ರಿಕೆಟ್ ತಂಡ, ಅದಕ್ಕೆ ಈಗ ಒಂದಿಷ್ಟು ರೂಲ್ಸ್ ಅನ್ನ ತಂದುಬಿಟ್ಟಿದ್ದಾರಂತೆ. 10 ಅಂಶಗಳನ್ನು ಇಟ್ಟಿದ್ದಾರೆ. ಏನು, ಸರಣಿ ಮಧ್ಯೆ ವೈಯಕ್ತಿಕ ಶೂಟಿಂಗು, ಎಂಡೋರ್ಸ್ಮೆಂಟ್ಗೆ ಅವಕಾಶ ಇಲ್ಲ. ಅಂದರೆ ಅಡ್ವರ್ಟೈಸ್ಮೆಂಟ್ಗೆಲ್ಲ ಹೋಗ್ತಾ ಇದ್ರಲ್ಲ, ಅದಕ್ಕೆ ಶೂಟಿಂಗ್ ಎಲ್ಲ. 45 ದಿನ ಮೇಲ್ಪಟ್ಟು ವಿದೇಶ ಪ್ರವಾಸ ಇದ್ದರೆ 2 ವಾರ ಮಾತ್ರ ಕುಟುಂಬಸ್ಥ ಜೊತೆಗೆ ಇರೋಕೆ ಅವಕಾಶ ಅಂತೆ. ಕಡಿಮೆ ಅವಧಿಯ ಸರಣಿ ಇದ್ದರೆ 1 ವಾರ ಮಾತ್ರ ಅವಕಾಶ ಕೊಡ್ತಾರಂತೆ. ತಂಡದ ಜೊತೆಗೆ ಆಟಗಾರರೆಲ್ಲ ಪಯಣಿಸಬೇಕಂತೆ. ಹಿರಿಯ ಆಟಗಾರರಿಗೆ ಇನ್ನು ಮುಂದೆ ಪ್ರತ್ಯೇಕ ರೂಮ್ ಇರಲ್ಲ. ಸಹ ಆಟಗಾರರ ಜೊತೆಗೆ ಡ್ರೆಸ್ಸಿಂಗ್ ರೂಮ್ ಹಂಚ್ಕೊಳ್ಬೇಕು. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗೋಕೆ ದೇಶಿ ಕ್ರಿಕೆಟ್ನಲ್ಲಿ ಟೂರ್ನಿಯಲ್ಲಿ ಪಾಲ್ಗೊಳ್ಬೇಕು. ಇನ್ನುಳಿದಂಥ ತಾಲೀಮಿನಲ್ಲೆಲ್ಲ ಪಾಲ್ಗೊಳ್ಳೋದು ಕಡ್ಡಾಯ ಅಂತಿದ್ದಾರೆ. ಇಷ್ಟು ದಿನ ಮಾಡಿಸ್ತಿರ್ಲಿಲ್ವಾ? ಹಂಗೆ ಎಂಟ್ರಿ ಕೊಡ್ತಿದ್ರಾ? ಪ್ರವಾಸ ವೇಳೆ ವೈಯಕ್ತಿಕ ಸಿಬ್ಬಂದಿ ಹೊಂದಲು ಅವಕಾಶ ಇಲ್ಲ. ಆಟಗಾರರ ಉಚಿತ ಲಗೇಜ್ಗೆ ಮಿತಿ ಹೇರಲಾಗಿದೆ ಅಂತ. ಹೌದಾ? ಭಾರತದ ಅತ್ಯುನ್ನತ ಕ್ರೀಡಾ ಪುರಸ್ಕಾರವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರದಾನ ಮಾಡಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖ್ಯಾತ ಶೂಟರ್ ಮನು ಬಾಕರ್, ಚೆಸ್ ಆಟಗಾರ ಗುಕೇಶ್, ಹಾಕಿ ಸ್ಟಾರ್ ಹರ್ಮನ್ಪ್ರೀತ್ ಸಿಂಗ್ ಮತ್ತು ಪ್ಯಾರಾ ಅಥ್ಲೇಟ್ ಪ್ರವೀಣ್ಗೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ 32 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ, 5 ಕೋಚ್ಗಳಿಗೆ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಇನ್ನು ಅಂತರಿಕ್ಷ ರಂಗದ ಮೇಲೆ ಹಿಡಿತ ಸಾಧಿಸೋಕೆ ನೋಡ್ತಿರುವ ಎಲಾನ್ ಮಸ್ಕ್ ಮಾಲೀಕತ್ವದ ಸ್ಪೇಸ್ ಎಕ್ಸ್ ಸಂಸ್ಥೆಗೆ ಮತ್ತೊಂದು ಹಿನ್ನಡೆ ಈಗ ಆಗಿದೆ. ಸ್ಪೇಸ್ ಎಕ್ಸ್ ಪ್ರಯೋಗಿಸಿದ್ದ ಪುನರ್ಬಳಕೆಯ ಭಾರೀ ರಾಕೆಟ್ ಸ್ಟಾರ್ಶಿಪ್ ಪ್ರಯೋಗ ವಿಫಲವಾಗಿದೆ. ಟೆಕ್ಸಾನ್ನಲ್ಲಿ ಉಡಾವಣೆ ಮಾಡಿದ ರಾಕೆಟ್ ತಾಂತ್ರಿಕ ಕಾರಣಗಳಿಂದಾಗಿ ಆಗಸದಲ್ಲಿ ಸ್ಫೋಟಗೊಂಡ್ಬಿಟ್ಟಿದೆ. ಕೆರಿಬಿಯನ್ ಸಾಗರಕ್ಕೆ ಅವಶೇಷಗಳು ಬಿದ್ದಿವೆ. ಆದರೆ ರಾಕೆಟ್ ಕೆಳಭಾಗ ಬೂಸ್ಟರ್ ಮಾತ್ರ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ಸಾಗಿದೆ. ಈ ಮಧ್ಯೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿಯೇ ಉಳಿದಿರುವ ಭಾರತ ಮೂಲದ ಸುನೀತಾ ವಿಲಿಯಮ್ಸ್ 8ನೇ ಬಾರಿ ಸ್ಪೇಸ್ ವಾಕ್ ಅನ್ನ ಮಾಡಿದ್ದಾರೆ.